ನೋಡಿ ಇವತ್ತು ಶ್ರೀ ರಾಘವೇಂದ್ರ ಸನ್ನಿಧಿಯಲ್ಲಿ ನೆರೆದಿರ್ತಕ್ಕಂಥ ನಿಮ್ಮ ಅಪಾರ ಅಭಿಮಾನಿಗಳ ಸಮ್ಮುಖದಲ್ಲಿ ನಿಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಸುಂಗೇಂದ್ರ ಶೆಟ್ಟಿ ಅವರು, ಉಪಾಧ್ಯಕ್ಷರಾದ ಶ್ರೀಯುತ ರಾಜು ಪೂಜಾರಿ ಅವರು, ಕಾರ್ಯದರ್ಶಿಗಳಾದ ಶ್ರೀಯುತ ಮಂಜುನಾಥ್ ಶೆಟ್ಟಿ ಅವರು ಕೂಡ ದಯಮಾಡಿ ವೇದಿಕೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವರೆಲ್ಲರೂ ಒಂದಾಗಿ ಈ ಒಂದು ಕಲಾ ಪ್ರತಿಭೆಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಗೌರವಿಸೋಣ. ಇನ್ನೂ 100 ಕಾಲ ಅವರ ದಾಂಪತ್ಯ ಜೀವನ ಉತ್ತಮವಾಗಿ ಮುಂದುವರಿಯಲಿ. ನಮ್ಮೆಲ್ಲ ಕಲಾವಿದರಿಗೆ ಅವರು ನೀಡತಕ್ಕಂಥ ಆ ಸಂತೋಷದ ಕ್ಷಣಗಳು ಇನ್ನೂ ಹೆಚ್ಚಾಗಲಿ. ಅವರಿಗೆ ಆರೋಗ್ಯ, ಆಯುಷು, ಸಂತೃಪ್ತಿ, ಸಮೃದ್ಧಿ ಇನ್ನೂ ಹೆಚ್ಚಾಗಲಿ. ಅವರ ಜೀವನ ಸುಗಮವಾಗಲಿ ಅಂತ ಹಾರೈಸಿದ ರಾಘವೇಂದ್ರನಲ್ಲಿ ತಾವೆಲ್ಲರೂ ಕೂಡ ಬೇಡಿಕೊಂಡು ಅವರಿಗೆ ಈ ಸಂದರ್ಭದಲ್ಲಿ ಗುರು ರಾಘವೇಂದ್ರನ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ವಂದನೆಗಳು. ರವೀಂದ್ರ ದೇವಾಡಿಗರವರೇ, ನಿಮಗೂ ನಿಮ್ಮ ಧರ್ಮಪತ್ನಿಯವರಿಗೂ ಮನೆಯಲ್ಲಿದ್ದಾರೆ ಅಂತ ಕಾಣುತ್ತೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಶುಭ ಹಾರೈಕೆಯನ್ನು ಹಾರೈಸೋಣ ಅಂತ ಹೇಳ್ತಾ ವಂದಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಆಚಾರ್ಯ ಜನಸಾಲೆ ತಮ್ಮ ರಸಭಂಗ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ, ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನ ಈ ಒಂದು ಸಂಸ್ಥೆ ಹುಟ್ಟಿ 3 ವರ್ಷದ ಯಶಸ್ವಿ ತಿರುಗಾಟವನ್ನು ಮಾಡಿ 4ನೇ ವರ್ಷದ ತಿರುಗಾಟವನ್ನು ಮಾಡ್ತಾ ಇದ್ದೀವಿ. 3 ವರ್ಷದಲ್ಲಿ ನಮ್ಮ ಯಕ್ಷ ಕಲಾ ತಂಡಕ್ಕೆ ಅಭಿಮಾನಿಗಳು, ಸಂಘಟಕರು ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ವಿಶೇಷವಾದ ಧನ್ಯವಾದವನ್ನು ನೀಡುತ್ತಾ, ಈ ವರ್ಷ ಮಳೆಗಾಲದಲ್ಲಿ ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದ ಕಲಾ ತಂಡವನ್ನು ತಿರುಗಾಟವನ್ನು ಆರಂಭಿಸಿ ಇದು 3ನೆಯ ಪ್ರದರ್ಶನ ಈ ಒಂದು ರಾಘವೇಂದ್ರ ಸ್ವಾಮಿಯ ಮಂದಿರದಲ್ಲಿ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಸಂಸ್ಥೆ ಬೆಳವಣಿಗೆ ಹೊಂದಬೇಕಾದ್ರೆ ಆ ಸಂಸ್ಥೆಯ ಜೊತೆಯಲ್ಲಿ ದುಡಿಯುವಂಥ ಕಲಾವಿದರ ಪರಿಶ್ರಮ ಅತಿ ಮುಖ್ಯ. ನನಗೆ 4 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರಿಗೆ ಅನಂತ ಧನ್ಯವಾದವನ್ನು ಮೊದಲಾಗಿ ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಕಿರುಮಂತ್ರಾಲಯ ವತಿನಣೆ ಇದರ ವೃಂದಾವನ ಪುನರ್ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ನಮ್ಮ ಈ ಒಂದು ಕಲಾ ತಂಡವನ್ನು ಇಲ್ಲಿಗೆ ಕರೆಸಿ ಶ್ರೀಕೃಷ್ಣ ಪಾರಿಜಾತ ಮತ್ತು ಕಾರ್ತಿವೀರ್ಯಾರ್ಜುನ ಎನ್ನುವಂಥ ಈ ಒಂದು ಪುಣ್ಯ ಕಥಾ ಭಾಗವನ್ನು ಆಡಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಈ ಒಂದು ಸಮಿತಿಯ ಅಧ್ಯಕ್ಷರಿಗೂ, ಸರ್ವ ಪದಾಧಿಕಾರಿಗಳು, ದೇವಳದ ಆಡಳಿತ ವೃಂದದವರಿಗೂ, ಅರ್ಚಕ ವೃಂದದವರಿಗೆ ಹಾಗೂ ಸಮಸ್ತ ಕಲಾಭಿಮಾನಿ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯ ಮುತುವರ್ಜಿಯನ್ನು ವಹಿಸಿ ಯಕ್ಷಗಾನವನ್ನು ಮಾಡಬೇಕೆನ್ನುವಂಥ ಸದುದ್ದೇಶದಿಂದ ನಮಗೆ ಪ್ರೋತ್ಸಾಹ ನೀಡಿರುವಂಥ ಉಪಾಧ್ಯಕ್ಷರಾಗಿರುವಂಥ ರಾಜು ಪೂಜಾರವರಿಗೆ ವಿಶೇಷ ಧನ್ಯವಾದವನ್ನು ನಾವು ಈ ಮುಖಾಂತರ ಹೇಳಲೇಬೇಕು. ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ಅದನ್ನು ಆಸ್ವಾದಿಸುವಂಥ, ಪ್ರೋತ್ಸಾಹಿಸುವಂಥ ಅಭಿಮಾನಿಗಳು ಅಷ್ಟೇ ಮುಖ್ಯ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಕಲಾ ತಂಡದಲ್ಲಿ ಹೆಸರು ಕೊಟ್ಟ ಹಾಗೆ ಇರುವಂಥ ಕಲಾವಿದರಲ್ಲದೆ ಇವತ್ತು ವಿಶೇಷವಾಗಿ ಅತಿಥಿ ಕಲಾವಿದರಾಗಿ ಭಾಗವತರಾಗಿರುವಂಥ ಎಲ್ಲೂರು ರಾಮಕೃಷ್ಣ ಹೆಗಡೆಯವರು, ವಿದ್ಯಾಧರ್ ಜಲಬಳ್ಳಿಯವರು, ಹಾಗೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನೀಲಕೋಟಿ ಶಂಕರ ಹೆಗಡೆ ಇವರಿಂದ ಹಿಡಿದು ತೊಡಗಿ ಎಲ್ಲ ಸಮಸ್ತ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರಿಗೆ ವಿಶೇಷ ಧನ್ಯವಾದವನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಯಕ್ಷಗಾನ ಪ್ರದರ್ಶನ ಬೇಕಾದಲ್ಲಿ ತಾವು ಸಂಪರ್ಕಿಸಬಹುದು. ನಮ್ಮ ಸಂಸ್ಥೆಯನ್ನು ಬೆಳೆಸಿ ನಮ್ಮ ಸಂಸ್ಥೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಅನವರತ ಕಾಲ ಇರಲಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಂಡು ಮುಂದಿನ ಕಥಾಭಾಗವನ್ನು ಪ್ರಾರಂಭಿಸುವಲ್ಲಿ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನ ವಿಶ್ವಗಾನ.